ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪಾಕಿಸ್ತಾನ ಅಂದ್ರೆ ಅಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಯಾವಾಗ್ಲೂ ರಕ್ತಪಾತ, ಗಲಭೆ, ಪ್ರತಿಭಟನೆಗಳೇ ತುಂಬಿರುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಥವಾ ಪಿಒಕೆ ಈಗ ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪಿಒಕೆ ಜನರು ಭಾರೀ ದಂಗೆ ಎದ್ದಿದ್ದಾರೆ. ರಾವಲ್ಕೋಟ್ ನಗರದಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಪಾಕ್ ಸೇನೆ ಮತ್ತು ಪ್ರತಿಭಟನಾಕಾರರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಈ ಘರ್ಷಣೆಯಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು ನಾಗರಿಕರು ಪ್ರಾಣ ಬಿಟ್ಟಿದ್ದು, 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 4 ಜನ ಪೊಲೀಸರು ಕೂಡ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಪಿಒಕೆಯಲ್ಲಿ ಏಕಾಏಕಿ ಇಷ್ಟೊಂದು ದೊಡ್ಡ ಪ್ರತಿಭಟನೆ, ಗಲಭೆ ನಡೆಯೋಕೆ ಕಾರಣ ಏನು? ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪಿಒಕೆ ಜನರು ಸಿಡಿದೆದ್ದಿರೋದ್ಯಾಕೆ? ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅನ್ನೋ ಸಂಘಟನೆಯನ್ನ ಪಾಕಿಸ್ತಾನ ಸರ್ಕಾರ ಉಗ್ರ ಸಂಘಟನೆ ಅಂತ ಬ್ಯಾನ್ ಮಾಡಿರೋದ್ಯಾಕೆ? ಪಾಕಿಸ್ತಾನ ಸರ್ಕಾರ ಪಿಒಕೆಯಲ್ಲಿ ಇಂಟರ್ನೆಟ್ ಬಂದ್ ಮಾಡಿ ಸೇನೆಯನ್ನ ಇಳಿಸಿರೋದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಲಭೆಗೆ ಕಾರಣ ಏನು? ಯಾಕೆ ರಣರಂಗವಾಯಿತು ಪಿಒಕೆ? ಸ್ನೇಹಿತರೆ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ ಕೆಲವು ವರ್ಷಗಳಿಂದಲೇ ಹಣದುಬ್ಬರ, ನಿರುದ್ಯೋಗ, ವಿದ್ಯುತ್ ಕಡಿತ ಹಾಗೂ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಜನ ರೋಸಿ ಹೋಗಿದ್ದಾರೆ. ನಮ್ಮ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತೋದಕ್ಕೆ ಅಲ್ಲಿನ ಸ್ಥಳೀಯರೆಲ್ಲ ಸೇರಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅನ್ನೋ ಸಂಘಟನೆಯನ್ನ ಕಟ್ಟಿಕೊಂಡಿದ್ರು. ಈ ಸಂಘಟನೆ ಇತ್ತೀಚೆಗೆ ಪ್ರತಿಭಟನೆಗೆ ಇಳಿದಿತ್ತು. ಅದಕ್ಕೆ ಕಾರಣ ಪಾಕಿಸ್ತಾನದ ಸರ್ಕಾರದ ಒಂದು ರೂಲ್ಸ್. ಅದೇನು ಅಂದ್ರೆ, ಪಿಒಕೆ ವಿಧಾನಸಭೆಯಲ್ಲಿ ಒಟ್ಟು 45 ಸೀಟ್ಗಳಿವೆ. ಇದರಲ್ಲಿ 12 ಸೀಟ್ಗಳನ್ನ ಪಾಕಿಸ್ತಾನ ಸರ್ಕಾರ ನಿರಾಶ್ರಿತರಿಗೆ ಮೀಸಲಿಟ್ಟಿದೆ. ಅಂದ್ರೆ 1947ರಲ್ಲಿ ಭಾರತದಿಂದ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಿರುವ ನಿರಾಶ್ರಿತರಿಗೆ ಈ ಸೀಟ್ಗಳನ್ನು ನೀಡಲಾಗುತ್ತೆ. ಪಿಒಕೆಯಲ್ಲಿ ಪಾಕಿಸ್ತಾನದ ರಾಜಕೀಯ ಪಕ್ಷಗಳು ತಮ್ಮ ಪ್ರಾಬಲ್ಯವನ್ನ ಉಳಿಸಿಕೊಳ್ಳೋದಿಕ್ಕೆ ಮತ್ತು ಸರ್ಕಾರ ರಚಿಸೋದಿಕ್ಕೆ ಈ 12 ಸೀಟ್ಗಳನ್ನ ಬಳಸಿಕೊಳ್ತಿವೆ ಅಂತ ಅವಾಮಿ ಆಕ್ಷನ್ ಕಮಿಟಿ ಆರೋಪಿಸಿತ್ತು. ಜುಲೈ 27ರಂದು ಇಲ್ಲಿ ಚುನಾವಣೆ ನಡೆಯಲಿದ್ದು, ಅದಕ್ಕೂ ಮೊದಲು ಈ ವಿಚಾರ ಎತ್ತಿತ್ತು. ನಮ್ಮ ವಿಧಾನಸಭೆಯಲ್ಲಿ ಹೊರಗಿನವರಿಗೆ ಯಾಕೆ ಸೀಟ್ ಕೊಡಬೇಕು? ಈ 12 ಸೀಟ್ಗಳನ್ನ ರದ್ದು ಮಾಡಿ ಅಂತ ಅವಾಮಿ ಆಕ್ಷನ್ ಕಮಿಟಿ ಭಾರಿ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಸಂಘಟನೆ ಬ್ಯಾನ್, ಭುಗಿಲೆದ್ದ ಹಿಂಸಾಚಾರ. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಪಾಕಿಸ್ತಾನ ಸರ್ಕಾರ ಶುಕ್ರವಾರ ಅಂದ್ರೆ ಜೂನ್ 5ರಂದು ಏಕಾಏಕಿ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿ ಬ್ಯಾನ್ ಮಾಡಿಬಿಡ್ತು. ಅಷ್ಟೇ ಅಲ್ಲ, ಅದರ ನಾಯಕರನ್ನ ಅರೆಸ್ಟ್ ಮಾಡೋದಿಕ್ಕೆ ಶುರು ಮಾಡ್ತು. ಇದನ್ನ ವಿರೋಧಿಸಿ ಶುಕ್ರವಾರ ರಾತ್ರಿ ರಾವಲ್ಕೋಟ್ನಲ್ಲಿ ವ್ಯಾಪಾರಿಯೊಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾಗ ಪಾಕ್ ಭದ್ರತಾ ಪಡೆಗಳು ಆತನಿಗೆ ಗುಂಡಿಕ್ಕಿ ಕೊಂದ್ವು. ಭಾನುವಾರದಂದು ಆ ವ್ಯಾಪಾರಿಯ ಮೃತದೇಹವನ್ನ ಆಸ್ಪತ್ರೆಯಿಂದ ಹೊರತರುವಾಗ ಆಕ್ರೋಶಗೊಂಡಿದ್ದ ಸಾವಿರಾರು ಸಂಘಟನೆಯ ಬೆಂಬಲಿಗರು ಮತ್ತು ಪಾಕ್ ಸೇನೆಯ ನಡುವೆ ಭಾರೀ ಘರ್ಷಣೆ ಶುರುವಾಯಿತು. ಪ್ರತಿಭಟನಾಕಾರರನ್ನ ಚದುರಿಸಲು ಸೇನೆ ಟಿಯರ್ ಗ್ಯಾಸ್ ಮತ್ತು ಲಾಠಿ ಚಾರ್ಜ್ ಮಾಡ್ತು. ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೆಟ್ರೋಲ್ ಬಾಂಬ್, ಕಲ್ಲು ಹಾಗೂ ಆಟೋಮ್ಯಾಟಿಕ್ ರೈಫಲ್ಗಳಿಂದ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡಿದ್ರು ಅಂತ ಪೊಲೀಸರು ಆರೋಪಿಸಿದ್ದಾರೆ. ಈ ರಕ್ತಪಾತದಲ್ಲಿ 30ಕ್ಕೂ ಹೆಚ್ಚು ನಾಗರಿಕರು ಮತ್ತು 4 ಪೊಲೀಸರು ಸಾವನ್ನಪ್ಪಿದ್ದಾರೆ. ರಾವಲ್ಕೋಟ್, ಮುಜಾಫರಾಬಾದ್ ಸೇರಿದಂತೆ ಇಡೀ ಪಿಒಕೆ ಈಗ ಯುದ್ಧ ಭೂಮಿಯಂತೆ ಮಾರ್ಪಟ್ಟಿದೆ. ಇಂಟರ್ನೆಟ್ ಕಡಿತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತಂಕ. ಗಲಭೆ ನಿಯಂತ್ರಿಸಲು ಪಾಕಿಸ್ತಾನ ಸರ್ಕಾರ ಈಗ ಪಿಒಕೆಯಲ್ಲಿ ಇಂಟರ್ನೆಟ್ ಸೇವೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಕೇವಲ ಪೊಲೀಸರಿಂದ ಗಲಭೆ ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಪಾಕಿಸ್ತಾನದಿಂದ ಪಾಕಿಸ್ತಾನ್ ರೇಂಜರ್ಸ್ ಸೇರಿದಂತೆ 14,000ಕ್ಕೂ ಹೆಚ್ಚು ಹೆಚ್ಚುವರಿ ಭದ್ರತಾ ಪಡೆಗಳನ್ನ ಪಿಒಕೆಗೆ ಕಳುಹಿಸಲಾಗಿದೆ. ಈ ಭಾರೀ ಹಿಂಸಾಚಾರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಳವಳ ವ್ಯಕ್ತವಾಗಿದೆ. ಮಾನವ ಹಕ್ಕುಗಳ ಆಯೋಗ ಪಾಕ್ ಸರ್ಕಾರದ ನಡೆಯನ್ನ ಖಂಡಿಸಿದ್ದು, ಜನರ ಬೇಡಿಕೆಯನ್ನ ಕೇಳೋ ಬದಲು ಅವರ ಸಂಘಟನೆಯನ್ನ ಉಗ್ರರ ಪಟ್ಟಿಗೆ ಸೇರಿಸಿರೋದು ತಪ್ಪು ಅಂತ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಅಮೆರಿಕ, ಬ್ರಿಟನ್, ಕೆನಡಾ ಮತ್ತು ಆಸ್ಟ್ರೇಲಿಯಾ ದೇಶಗಳು ತಮ್ಮ ಪ್ರಜೆಗಳಿಗೆ ಪಿಒಕೆಗೆ ಪ್ರವಾಸ ಹೋಗದಂತೆ ಟ್ರಾವೆಲ್ ಅಡ್ವೈಸರಿ ಹೊರಡಿಸಿವೆ. ದ್ವಂದ್ವ ನೀತಿ ಪ್ರದರ್ಶಿಸಿದ ಪಾಕಿಸ್ತಾನ. ಸ್ನೇಹಿತರೆ, ಇಷ್ಟೆಲ್ಲ ರಕ್ತಪಾತ ನಡೀತಾ ಇದ್ರು ಪಾಕಿಸ್ತಾನ ಸರ್ಕಾರ ಮಾತ್ರ ಇದು ನಮ್ಮ ಆಂತರಿಕ ವಿಚಾರ, ಇದರ ಬಗ್ಗೆ ಬ್ರಿಟನ್ ಸಂಸದರು ಮಾತನಾಡಬಾರ್ದು ಅಂತ ಅಬ್ಬರಿಸಿದೆ. ಪಿಒಕೆ ಜನರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬಹುದು, ಆದರೆ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡೋದು ಭಯೋತ್ಪಾದನೆ ಅಂತ ಪಾಕ್ ಪೊಲೀಸರು ಹೇಳಿದ್ದಾರೆ. ಆದರೆ ವಾಸ್ತವದಲ್ಲಿ ಪಿಒಕೆ ಜನರು ಪಾಕಿಸ್ತಾನದ ಆಡಳಿತದಿಂದ ಸಂಪೂರ್ಣವಾಗಿ ಬೇಸತ್ತಿದ್ದಾರೆ. ಅವರಿಗೆ ಸರಿಯಾದ ಊಟ, ಕರೆಂಟ್, ಉದ್ಯೋಗ ಯಾವುದೂ ಸಿಗ್ತಾ ಇಲ್ಲ. ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದ್ರೆ ಅವರನ್ನು ಉಗ್ರರು ಅಂತ ಹಣೆಪಟ್ಟಿ ಕಟ್ಟಿ ಗುಂಡಿಕ್ಕಿ ಕೊಲ್ಲಲಾಗ್ತಾ ಇದೆ.
ಒಟ್ಟಿನಲ್ಲಿ ಸ್ನೇಹಿತರೆ, ಕಾಶ್ಮೀರದ ಬಗ್ಗೆ ಭಾರತಕ್ಕೆ ಯಾವಾಗಲೂ ಪಾಠ ಮಾಡೋದಕ್ಕೆ ಬರುವ ಪಾಕಿಸ್ತಾನ ಈಗ ತನ್ನದೇ ವಶದಲ್ಲಿರುವ ಪಿಒಕೆ ಜನರನ್ನ ಗುಂಡಿಕ್ಕಿ ಕೊಲ್ತಾ ಇರೋದು ಅದರ ಅಸಲಿ ಬಣ್ಣವನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಪಾಕಿಸ್ತಾನ ಸರ್ಕಾರ ಪಿಒಕೆ ಜನರ ಹಕ್ಕುಗಳನ್ನ ಹತ್ತಿಕ್ತಾ ಇರೋದು ಸರಿಯಾ? ಪಿಒಕೆ ಜನರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರೋದು ಭಾರತಕ್ಕೆ ಲಾಭವಾಗಲಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ದೇಶ ವಿದೇಶದ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.